ನರ ದೌರ್ಬಲ್ಯತೆಯಿಂದ ನರಗಳ ಸೆಳೆತದಿಂದ ನೋವನ್ನು ಅನುಭವಿಸ್ತಾ ಇರೋರು, ಮಾಂಸಖಂಡಗಳಲ್ಲಿ ಕ್ರ್ಯಾಂಪ್ಸ್ ಆಗಿ ಮಾಂಸಖಂಡಗಳ ಮಸಲ್ಸ್ ಪೇನಿನ ಸಮಸ್ಯೆಯನ್ನು ಅನುಭವಿಸ್ತಾ ಇರೋರು, ಒಟ್ಟಿನಲ್ಲಿ ಶೂಲ ಅಂದ್ರೆ ನೋವಿನ ಸಮಸ್ಯೆ ಇರೋರು, ಅದಕ್ಕೆ ಪಿತ್ತ ಪ್ರಕೃತಿ ಇರೋರು ಬೆಳ್ಳುಳ್ಳಿ ಸೇವನೆ ಮಾಡಬೇಕಂದ್ರೆ ಕಂಪಲ್ಸರಿ ಅದರ ಜೊತೆಗೆ ತುಪ್ಪ ಇರಲೇಬೇಕು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರ್ಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಬೆಳ್ಳುಳ್ಳಿಯ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಬೆಳ್ಳುಳ್ಳಿ ಒಂದು ಅದ್ಭುತವಾಗಿರತಕ್ಕಂಥ ಆಹಾರ ಪದಾರ್ಥ. ಇದರ ಒಂದು ಗುಣಧರ್ಮವನ್ನು ನಾವು ನೋಡ್ತಾ ಹೋದ್ರೆ ಇದು ಸಂಜೀವಿನಿ ಅಂತ ನಾವು ಹೇಳಬಹುದು. ಬೆಳ್ಳುಳ್ಳಿಯ ಗುಣಧರ್ಮ ವಾತ ಮತ್ತು ಕಫ ರೋಗಗಳಲ್ಲಿ ಅದ್ಭುತವಾಗಿ ಇದು ಪರಿಹಾರವನ್ನು ನೀಡುತ್ತದೆ. ಇದು ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿದೆ ಮತ್ತು ಸರ್ ಅನ್ನುವ ಒಂದು ಗುಣಧರ್ಮ ಹೊಂದಿದೆ. ಸರ್ ಅಂದರೆ ಸರ್ಕ್ಯುಲೇಷನ್ಗೆ ಉಪಯುಕ್ತವಾಗಿರ್ತಕ್ಕಂಥದ್ದು, ಬ್ಲಾಕೇಜಸ್ ಅನ್ನು ರಿವರ್ಸ್ ಮಾಡತಕ್ಕಂಥ ಗುಣಧರ್ಮವನ್ನು ಹೊಂದಿದೆ. ಇದು ಅಂಟಾದ ಒಂದು ಗುಣಧರ್ಮವನ್ನು ಹೊಂದಿದೆ. ಬೆಳ್ಳುಳ್ಳಿ ಹಿಂಗೆ ಹಿಚ್ಚಿಕ್ ನೋಡ್ಬೇಕಾದ್ರೆ ಅಂಟು ಅನಿಸ್ತದೆ, ಅದಕ್ಕೆ ಪಿಚ್ಚಿಲ್ ಅಂತ ಕರೀತಾರೆ. ಪಿಚ್ಚಿಲ್ ಅಂದ್ರೆ ಅಂಟಿನ ಸ್ವಭಾವ. ಹಾಗೆ ಇದು ಸ್ನಿಗ್ಧ ಗುಣಧರ್ಮವನ್ನು ಹೊಂದಿದೆ, ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿದೆ. ಆಮೇಲೆ ಹುಳಿ ಒಂದು ಬಿಟ್ರೆ ಎಲ್ಲಾ ರಸಗಳು ಇದರಲ್ಲಿದ್ದಾವೆ. ಟೇಸ್ಟ್ ಅಂದ್ರೆ ಇದು ಸಿಹಿ ಇದೆ, ಖಾರ ಇದೆ, ಉಪ್ಪಿನ ರುಚಿ ಇದೆ, ಕಹಿ ಇದೆ, ಕಷಾಯ ರಸನು ಕೂಡ, ಒಗರು ರಸನು ಕೂಡ ಇದರಲ್ಲಿದ್ದಾವೆ. ಆದರೆ ಹುಳಿ ಒಂದು ಮಾತ್ರ ಇಲ್ಲ. ಷಡ್ರಸಗಳಲ್ಲಿ ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ ಅಂದ್ರೆ ಉಪ್ಪು, ಹುಳಿ, ಖಾರ, ಸಿಹಿ, ಒಗರು, ಕಹಿ. ಇದರಲ್ಲಿ ಹುಳಿ ಒಂದು ಬಿಟ್ಟು ಎಲ್ಲ ರುಚಿಗಳನ್ನ ಇದು ಹೊಂದಿದೆ. ಆಮೇಲೆ ಇದು ಜೀರ್ಣ ಆದ್ಮೇಲೆ ಇದರ ಒಂದು ವಿಪಾಕವನ್ನ ನಾವು ನೋಡ್ತಾ ಹೋದ್ರೆ ಇದು ಕಟು ವಿಪಾಕವನ್ನ ಧಾರಣೆ ಮಾಡ್ತದೆ. ಹಾಗೆ ಇದು ನಮ್ಮ ಶರೀರದಲ್ಲಿ ವಾತದಿಂದ ಬರುವ 80 ರೋಗ, ಕಫದಿಂದ ಬರುವ 20 ರೋಗ, ಟೋಟಲ್ 100 ರೋಗಗಳನ್ನ ಬರದಂತೆ ತಡೆಯುವ ಶಕ್ತಿಯನ್ನು ಹೊಂದಿದೆ. ಅಂತ ವಾತ ರೋಗಗಳಲ್ಲಿ, ಪಿತ್ತ ರೋಗಗಳಲ್ಲಿ ಇದರ ಬಳಕೆಯನ್ನು ಮಾಡೋದ್ರಿಂದ ಪ್ರಾರಂಭಿಕ ಹಂತದಲ್ಲಿ ಸಮಸ್ಯೆಗಳಿದ್ರೆ ನಿವಾರಣೆ ಆಗ್ತವೆ. ಜಾಸ್ತಿ ಇದ್ದಾಗ ಆಯುರ್ವೇದ ಔಷಧಿಗಳ ಜೊತೆಗೆ ಇದನ್ನ ಬೆಳ್ಳುಳ್ಳಿ ಸೇವನೆ ಮಾಡೋದ್ರಿಂದ ಆ ಸಮಸ್ಯೆ ಬೇಗ ನಿವಾರಣೆ ಆಗ್ಲಿಕ್ಕೆ ಇದು ಸಹಾಯ ಆಗ್ತದೆ. ಹಾಗಿದ್ರೆ ಯಾವ್ಯಾವ ಕಾಯಿಲೆಗಳಲ್ಲಿ ಇದನ್ನ ಹೇಗೆ ಬಳಸೋದಿಲ್ಲ ಅನ್ನೋದನ್ನ ನೋಡೋಣ. ಮೊದಲು ಯಾಕೆ ನಾನು ಗುಣಧರ್ಮ ಹೇಳ್ತೇನೆ ಅಂದ್ರೆ, ಗುಣಧರ್ಮವನ್ನ ತಿಳ್ಕೊಳ್ಳದೆ ಯಾವುದೇ ಪದಾರ್ಥವನ್ನ ಬಳಸಿದರೆ ಅದರಿಂದ ಹಾನಿಗಳಾಗ್ತವೆ. ನೋಡಿ, ಇದು ಪಿತ್ತವನ್ನ ವೃದ್ಧಿ ಮಾಡುತ್ತೆ, ವಾತ ಮತ್ತು ಕಫವನ್ನ ನಿವಾರಣೆ ಮಾಡುತ್ತದೆ, ಶಮನ ಮಾಡುತ್ತೆ. ಅದಕ್ಕೆ ಪಿತ್ತ ಪ್ರಕೃತಿ ಇರೋರು ಬೆಳ್ಳುಳ್ಳಿ ಸೇವನೆ ಮಾಡಬೇಕಂದ್ರೆ ಕಂಪಲ್ಸರಿ ಅದರ ಜೊತೆಗೆ ತುಪ್ಪ ಇರಲೇಬೇಕು. ಹಾಗಾಗಿ ಇದನ್ನ ಯಾವ್ಯಾವ ಸಮಸ್ಯೆಗಳಲ್ಲಿ ಹೇಗೆ ಸೇವನೆ ಮಾಡೋದು ಅನ್ನೋದನ್ನ ನೋಡೋಣ. ಇದು ಭಗ್ನ ಸಂಧಾನ ಕೃದ್ಬಲ್ಯವು ಅನ್ನೋ ಒಂದು ವಿಚಾರವನ್ನ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಅಂದ್ರೆ ಮೂಳೆ ಸೀಳಿದಾಗ, ಆಮೇಲೆ ಜಾಯಿಂಟ್ ಪೇನು, ಮಂಡಿ ನೋವು, ಸೊಂಟ ನೋವು, ಕುತ್ತಿಗೆ ನೋವು ಸಮಸ್ಯೆ ಇರೋರು, ಅದರ ಜೊತೆಗೆ ನರ ದೌರ್ಬಲ್ಯತೆಯಿಂದ ನರಗಳ ಸೆಳೆತದಿಂದ ನೋವನ್ನು ಅನುಭವಿಸ್ತಾ ಇರೋರು, ಮಾಂಸಖಂಡಗಳಲ್ಲಿ ಕ್ರ್ಯಾಂಪ್ಸ್ ಆಗಿ ಮಾಂಸಖಂಡಗಳ ಮಸಲ್ಸ್ ಪೇನಿನ ಸಮಸ್ಯೆಯನ್ನು ಅನುಭವಿಸ್ತಾ ಇರೋರು, ಒಟ್ಟಿನಲ್ಲಿ ಶೂಲ ಅಂದ್ರೆ ನೋವಿನ ಸಮಸ್ಯೆ ಇರೋರು, ಬೆಳ್ಳುಳ್ಳಿಯನ್ನ ನಾವು 4 ಎಸಳು ಬೆಳ್ಳುಳ್ಳಿಯನ್ನ ಪಿತ್ತ ಪ್ರಕೃತಿ ಇಲ್ಲದೆ ಇರೋರು ಹಾಗೆ ಅಗದಗದ್ ತಿನ್ನಬಹುದು. ಪಿತ್ತ ಪ್ರಕೃತಿ ಇರೋರು ಅದನ್ನ 4 ಎಸಳು ಬೆಳ್ಳುಳ್ಳಿ 1 ಚಮಚ ತುಪ್ಪವನ್ನು ಬೆರೆಸಿ ಅಗದಗದ್ ತಿನ್ನಬಹುದು. ಈ ರೀತಿ ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳನ್ನ ನಾವು ಸರಿಪಡಿಸ್ಕೋಬಹುದು. ಅಥವಾ ಲೆಸುನ ಕ್ಷೀರ ಪಾಕವನ್ನ, ನರ ದೌರ್ಬಲ್ಯತೆಯಿಂದ ನರಗಳ ಸೆಳೆತದಿಂದ ನೋವನ್ನು ಅನುಭವಿಸ್ತಾ ಇರೋರು, ಮಾಂಸಖಂಡಗಳಲ್ಲಿ ಕ್ರ್ಯಾಂಪ್ಸ್ ಆಗಿ ಮಾಂಸಖಂಡಗಳ ಮಸಲ್ಸ್ ಪೇನಿನ ಸಮಸ್ಯೆಯನ್ನು ಅನುಭವಿಸ್ತಾ ಇರೋರು, ಒಟ್ಟಿನಲ್ಲಿ ಶೂಲ ಅಂದ್ರೆ ನೋವಿನ ಸಮಸ್ಯೆ ಇರೋರು 4 ರಿಂದ 6 ಬೆಳ್ಳುಳ್ಳಿಯನ್ನು ಜಜ್ಜಿ 1 ಲೋಟ ಹಾಲು, ಅರ್ಧ ಲೋಟ ನೀರಿನಲ್ಲಿ ಮಿಶ್ರಣ ಮಾಡಿ, 1 ಲೋಟ ಹಾಲು, ಅರ್ಧ ಲೋಟ ನೀರು ಮಿಶ್ರಣ ಮಾಡಬೇಕು. ಅದನ್ನ ಕುದಿಸ್ತಾ ಇರಬೇಕು. ಅದು ಕುದಿಯೋ ಟೈಮಲ್ಲಿ ಒಂದು 6 ರಿಂದ 8 ಬೆಳ್ಳುಳ್ಳಿ ಹೆಸರನ್ನು ಜಜ್ಜಿ ಅದ್ರಲ್ಲಿ ಹಾಕ್ಬೇಕು. ಅದು ಕುದ್ದು ಅರ್ಧ ಲೋಟ ನೀರನ್ನು ಮಿಶ್ರಣ ಮಾಡಿರ್ತಾವಲ್ಲ, ಅದು ಅರ್ಧ ಲೋಟದಷ್ಟು ಕರಗಿ ಹೋಗ್ಬೇಕು. 1 ಲೋಟ ಉಳಿಬೇಕು. ಅದನ್ನ ಶೋಧಿಸಿ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಅಥವಾ ರಾತ್ರಿ ಮಲಗೋ ಮುನ್ನ ಸೇವನೆ ಮಾಡೋದ್ರಿಂದ ನೋವಿನ ಸಮಸ್ಯೆಗಳಿಗೆ ಪರಿಹಾರ. ಈ ಲೆಶನಾದಿ ಕ್ಷೀರ ಪಾಕ ಎದೆಯಲ್ಲಿ ಕಟ್ಟುವ ಕಫದ ಅಲರ್ಜಿ, ಕೋಲ್ಡ್ ಅಲರ್ಜಿ, ಸೀನು, ಸೈನಸ್ಸು, ಈ ತರದ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಲೆಸನಾದಿ ಕ್ಷೀರ ಪಾಕ ಅತಿ ಅದ್ಭುತವಾಗಿ ಪರಿಹಾರ ನೀಡುತ್ತದೆ. ಯಾಕಂದ್ರೆ ಇದು
ಹಾಲಿರೋದ್ರಿಂದ ಶ್ವಾಸಕೋಶಕ್ಕೆ ಶಕ್ತಿಯನ್ನು ತುಂಬುತ್ತದೆ. ಅಲ್ಲಿ ಅಲ್ಯೂಲೈಸ್ಗಳನ್ನ ಸ್ವಚ್ಛ ಮಾಡ್ಲಿಕ್ಕೆ ಉಪಯೋಗ ಆಗುತ್ತೆ. ಬ್ರಾಂಚಸ್ಗಳನ್ನ ಶ್ವಾಸಕೋಶದಲ್ಲಿರ್ತಕ್ಕಂಥ ಬ್ರಾಂಚಸ್ಗಳನ್ನ ಸ್ವಚ್ಛ ಮಾಡ್ಲಿಕ್ಕೆ ಇದು ಕೆಲಸ ಮಾಡುತ್ತೆ. ಮುಖ್ಯವಾಗಿ ಕಫಶಾಮಕವಾಗಿರುವ ಶಕ್ತಿಯನ್ನು ಇದು ಹೊಂದಿರೋದ್ರಿಂದ ಎದೆಯಲ್ಲಿ ಕಟ್ಟತಕ್ಕಂಥ ಕಫ ಅಲರ್ಜಿಗಳನ್ನ ಇದು ಶಮನ ಮಾಡಿ ಶ್ವಾಸಕೋಶವನ್ನ ಶುದ್ಧೀಕರಣ ಮಾಡತಕ್ಕಂಥ ಅದ್ಭುತ ಶಕ್ತಿನ ಇದು ಹೊಂದಿದೆ. ಅದಕ್ಕೆ ಮಕ್ಕಳಿಗೆ ಪದೇ ಪದೇ ಕೆಮ್ಮು ನೆಗಡಿ ಬರ್ತಾ ಇದ್ರೆ ಈ ಬೆಳ್ಳುಳ್ಳಿಯನ್ನ ಹಾಲಿನಲ್ಲಿ ಕುದಿಸಿ ಈ ರೀತಿ ತಯಾರು ಮಾಡಿ ಕ್ಷೀರಪಾಕ ಮಾಡಿ ಕೊಡಿ. ಮಕ್ಕಳಿಗೆ ಆದ್ರೆ ಅರ್ಧ ಕಪ್ ಕೊಡಿ, ದೊಡ್ಡವರಾದ್ರೆ ದೊಡ್ಡ 1 ಕಪ್ ಕುಡಿಬಹುದು. ಆಮೇಲೆ ಅದರಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋದ್ರಿಂದ ಅದರ ಎಫೆಕ್ಟ್ ಇನ್ನೂ ಚೆನ್ನಾಗಾಗುತ್ತೆ. ಒಂದು ಅರ್ಧ ಚಮಚ ಅರಿಶಿನ ಪುಡಿ ಕೊನೆಗೆ ಅದರಲ್ಲಿ ಹಾಕಿ ಸೇವನೆ ಮಾಡ್ಬೋದು. ಇನ್ನ ಈ ಬೆಳ್ಳುಳ್ಳಿಯನ್ನ ಬೆಳಗ್ಗೆ ಸಾಯಂಕಾಲ ಒಂದ್ 2 ಎಸಳು 2ರಿಂದ 3 ಎಸಳು ಅಗದು ತಿನ್ನೋದ್ರಿಂದ, ಹಸಿ ಶುಂಠಿ ಜೊತೆಗೆ ಅಗದು ತಿನ್ನೋದ್ರಿಂದ ಇನ್ನಷ್ಟು ಹೆಚ್ಚು ಲಾಭ. ಒಂದ್ 4 ಎಸಳು ಬೆಳ್ಳುಳ್ಳಿ ಅದರಲ್ಲಿ ಒಂದು ಅರ್ಧ ಇಂಚ್ ಹಸಿ ಶುಂಠಿ ಮಿಕ್ಸ್ ಮಾಡಿ ಅಗದು ತಿನ್ನೋದ್ರಿಂದ ಬೊಜ್ಜು ಕರಗುತ್ತೆ. BP ಶುಗರ್ ರಿವರ್ಸ್ ಆಗ್ಲಿಕ್ಕೆ ಇದು ಉಪಯೋಗ ಆಗುತ್ತೆ. ಹಾರ್ಟ್ ಅಲ್ಲಿರೋ ಬ್ಲಾಕೇಜ್ ಕರಗ್ಲಿಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಹಾಗೇನೆ ನಮ್ಮ ಅಜೀರ್ಣದ ಸಮಸ್ಯೆ, ಅಗ್ನಿಮಾಂದ್ಯ, ಕೆಲವರಿಗೆ ಹೊಟ್ಟೆ ಉಬ್ಬರ ಜೀರ್ಣನೇ ಆಗೋದಿಲ್ಲ ತಿಂದಿದ್ದು, ಮತ್ತೆ ಆಹಾರ ರುಚಿನೂ ಆಗೋದಿಲ್ಲ. ಈ ಬೆಳ್ಳುಳ್ಳಿ ಹಸಿ ಶುಂಠಿ ಕಾಂಬಿನೇಷನ್ ಸೇವನೆ ಮಾಡೋದ್ರಿಂದ ದೀಪನ ಪಾಚನ ರೋಚನ. ದೀಪನ ಅಂದ್ರೆ ಹೊಟ್ಟೆ ಹಸಿವಾಗುತ್ತೆ, ಪಾಚನ ಅಂದ್ರೆ ತಿಂದಿದ್ದು ಜೀರ್ಣ ಆಗುತ್ತೆ, ರೋಚನ ಅಂದ್ರೆ ಬಾಯಿಯ ರುಚಿಯನ್ನ ಇದು ಹೆಚ್ಚಿಸಲಿಕ್ಕೆ ಉಪಯೋಗಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗೇನೆ ಈ ಬೆಳ್ಳುಳ್ಳಿಯನ್ನ ನಾವು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ರೂಪದಲ್ಲೂ ಕೂಡ ಬಳಸ್ಬೋದು. ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲು ಇನ್ನು ಈ ಬೆಳ್ಳುಳ್ಳಿಯನ್ನು ಬೆಳಗ್ಗೆ ಸಂಜೆ ಅಗದು ತಿನ್ನೋದ್ರಿಂದ ಏನೇನು ಲಾಭಗಳಾಗುತ್ತೆ ಅನ್ನೋದನ್ನ ತಿಳ್ಕೊಂಡ್ಬಿಡೋಣ. ಮೆದುಳು ಚುರುಕಾಗುತ್ತೆ. ಮೆದುಳಿನ ನರನಾಡಿಗಳಲ್ಲಿ ಇಸ್ಕೆಮಿಕ್ ಬ್ಲಾಕೇಜ್ ಆಗಿ ಅದು ಸ್ಟ್ರೋಕ್ ಆಗೋ ಚಾನ್ಸಸ್ ಇರ್ತದೆ. ಅಂತಹ ಸಂದರ್ಭದಲ್ಲಿ ಅಂತ ಬ್ಲಾಕೇಜ್ ಆದಾಗ ಪ್ರಾರಂಭಿಕ ಹಂತದಲ್ಲಿ ಇದರಿಂದ ಸೇವನೆ ಮಾಡೋದ್ರಿಂದ ಆ ಬ್ಲಾಕೇಜಸ್ಗಳು ರಿವರ್ಸ್ ಆಗ್ತವೆ. ಲಕ್ವ ಹೊಡೆದವರು, ಯಾವಾಗ ಲಕ್ವ ಹೊಡೆದು ಬಿದ್ದಿರ್ತಾರೆ, ಅವತ್ತಿನಿಂದ ಹಿಡಿದು 3 ದಿವಸ ಬೆಳ್ಳುಳ್ಳಿ ಅದ್ರ ಜೊತೆಗೆ ಎಷ್ಟು ಅಂತ ಹೇಳಿದ್ರೆ ಒಂದು ಚಮಚ ಬೆಳ್ಳುಳ್ಳಿ ಪೇಸ್ಟ್ ಅಂದ್ರೆ ಸುಮಾರು ಒಂದು 5-6 ಗ್ರಾಮ್, ಮತ್ತೆ ಒಂದು 5-6 ಗ್ರಾಮ್ನಷ್ಟು ಲವಂಗ, ಬೆಳ್ಳುಳ್ಳಿ, ಮತ್ತೆ ಒಂದು 5 ಗ್ರಾಮ್ನಷ್ಟು ಕಾಳುಮೆಣಸು, ಇವೆಲ್ಲವನ್ನು ಚೆನ್ನಾಗಿ ಏನ್ ಮಾಡ್ಬೇಕಂದ್ರೆ ಕುಟ್ಟಿ ಪುಡಿ ಮಾಡಿ ಮಿಶ್ರಣ ಮಾಡಬೇಕು. ಅದನ್ನ 1 ಮುಷ್ಟಿ ಗೋಧಿ ಹಿಟ್ಟಿನಲ್ಲಿ ಹಾಕಿ ಅದಕ್ಕೆ ಎಷ್ಟು ಹಿಟ್ಟು ಆಗ್ಲಿಕ್ಕೆ ಅದು ಚಪಾತಿ ಹದಕ್ಕೆ ಬರಬೇಕು, ಈ ಎಲ್ಲ 5-5 ಗ್ರಾಮ್ ಅದ್ರಲ್ಲಿ ಹಾಕಿ ಗೋಧಿ ಹಿಟ್ಟು ಮಿಶ್ರಣ ಮಾಡಿ ಹಾಲು ಹಾಕಿ ಅದನ್ನ ಕಲಸ್ಕೋಬೇಕು. ಚಪಾತಿ ಹಿಟ್ಟು ತರ ಕಲಸ್ಕೊಂಡು ಅದರಿಂದ ಒಂದು ರೊಟ್ಟಿ ಮಾಡ್ಬೇಕು. ಚಪಾತಿ ಅನ್ಬೋದು, ರೊಟ್ಟಿ ಅನ್ಬೋದು. ಅದನ್ನೆಲ್ಲ ಮಿಶ್ರಣ ಮಾಡಿದ್ದು 1 ಚಮಚ ಬೆಳ್ಳುಳ್ಳಿ ಪೇಸ್ಟು, 1 ಚಮಚ ಲವಂಗದ ಪೇಸ್ಟು, 1 ಲವಂಗದ ಪುಡಿ, 1 ಚಮಚ ಈ ಕಾಳು ಮೆಣಸಿನ ಪುಡಿ, ಅಂದ್ರೆ ಲೆಕ್ಕ ಹಾಕಿದ್ರೆ ಒಂದು 5-6 ಗ್ರಾಮ್ ಆಗುತ್ತೆ. ಇವೆಲ್ಲವನ್ನು ಸೇರಿಸಿ 1 ಮುಷ್ಟಿ ಗೋಧಿ ಹಿಟ್ಟಿನಲ್ಲಿ ಬೆರೆಸಿ ಅದರಲ್ಲಿ ಹಾಲು ಹಾಕಿ ಕಲಸಿ ಅದನ್ನ ಚೆನ್ನಾಗಿ ಹದ ಮಾಡಿ ಅದರಿಂದ ರೊಟ್ಟಿ ಮಾಡೋದು. ಆ 1 ರೊಟ್ಟಿಯನ್ನ ಆತನಿಗೆ ಸ್ಟ್ರೋಕ್ ಹೊಡೆದ ದಿನ ಸಾಧ್ಯ, ಎಷ್ಟೇ ಸಾಧ್ಯ ಸ್ವಲ್ಪ ಕಷ್ಟಪಟ್ಟಾದ್ರೂ ಅದನ್ನ ತಿನ್ನಿಸ್ಬೇಕು. 3 ದಿನ ಸತತವಾಗಿ ಈ ರೀತಿ ತಿನ್ನಿಸೋದ್ರಿಂದ ಬ್ಲಾಕೇಜಸ್ಗಳು ಪೂರ್ತಿ ಏನಾಗ್ತವೆ, ರಿವರ್ಸ್ ಆಗಿ ಇಸ್ಕೆಮಿಕ್ ಆಗಿರ್ಬೋದು, ಹೆಮರೇಜಿಕ್ ಬ್ಲಾಕೇಜ್ ಆದಾಗ ಇದರಲ್ಲಿ ಸ್ವಲ್ಪ ತುಪ್ಪ ಅದ್ದಿ ಕೊಡಿ. ಈ ರೊಟ್ಟಿಯನ್ನ ತುಪ್ಪದಲ್ಲಿ ಸೇವನೆ ಮಾಡ್ಲಿಕ್ಕೆ ಕೊಡಿ. ಹೀಗೆ ಮಾಡೋದ್ರಿಂದ ಆ ಬ್ಲಾಕೇಜಸ್ಗಳೆಲ್ಲವೂ ಕೂಡ ರಿವರ್ಸ್ ಆಗಿ ಮತ್ತು ಮೊದಲಿನ ತರ ಆಗ್ಬಿಡ್ತಾನೆ ಮನುಷ್ಯ ಕೆಲ ಸಂದರ್ಭದಲ್ಲಿ. ಮತ್ತೆ ಅದಾದ್ಮೇಲೂ ಕೂಡ ಆಯುರ್ವೇದ ಚಿಕಿತ್ಸೆಗಳನ್ನ ತೆಗೆದುಕೊಂಡಾಗ ಮತ್ತೆ ಆ ಸ್ಟ್ರೋಕ್ ಪದೇ ಆಗದೆ ಇರೋದಕ್ಕೆ ಉಪಯೋಗ ಆಗುತ್ತೆ. ಇದು ಸ್ಟ್ರೋಕ್ ಹೊಡೆದವ್ರಿಗೆ ಇದನ್ನ ಹೇಳಿ, ಅಂದ್ರೆ ಮೊದ್ಲಿನ ತರ ಆಗ್ಬಿಡ್ತಾರೆ. 3 ದಿವಸ ಈ ರೊಟ್ಟಿ ತಿನ್ನಿಸಿದ್ರೆ ಸಾಕು. ಮತ್ತೇನಂದ್ರೆ ಬೆಳ್ಳುಳ್ಳಿಯನ್ನ ಉಪಯೋಗಿಸ್ಕೊಂಡು ಹಲವಾರು ಮನೆಮದ್ದನ್ನ ನಾವು ಮಾಡ್ಬೋದು. ಈಗ ಬೆಳ್ಳುಳ್ಳಿಯನ್ನ 2ರಿಂದ 3 ಎಸಳು ಬೆಳ್ಳುಳ್ಳಿಯನ್ನ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಅರ್ಧ ಚಮಚದಷ್ಟು ನಿಂಬೆ ರಸದೊಂದಿಗೆ ಮಿಶ್ರಣ ಮಾಡಿ, ಬೆಳ್ಳುಳ್ಳಿ ಪೇಸ್ಟ್ ಅನ್ನ ನಿಂಬೆ ರಸದೊಂದಿಗೆ ಮಿಶ್ರಣ ಮಾಡಿ ಅದರಲ್ಲಿ ಒಂದು 2 ಚಿಟಿಕೆ ಅಷ್ಟು ಹಿಂಗ್ ಹಾಕಿ ನಾವು ಒಂದು ಅರ್ಧ ಗ್ಲಾಸ್ ಬಿಸಿನೀರಿನಲ್ಲಿ ಮಿಶ್ರಣ ಮಾಡಿ ಕುಡಿಯೋದ್ರಿಂದ ಹೊಟ್ಟೆಲಿರುವ ಜಂತು ಹುಳುಗಳು ನಾಶ ಆಗ್ತವೆ, ಹೊಟ್ಟೆಲಿರುವ ಕ್ರಿಮಿಗಳು ನಾಶ ಆಗ್ತವೆ. H. ಪೈಲೋರಿ ಇನ್ಫೆಕ್ಷನ್ಗಳು ಏನೇ ಇದ್ರೂ ಕೂಡ ಅದು ಕೂಡ ಹೋಗ್ಲಿಕ್ಕೆ ಇದು ಅದ್ಭುತವಾಗಿರ್ತಕ್ಕಂಥ ಪರಿಹಾರವಾಗಿ ಕೆಲಸ ಮಾಡ್ತದೆ. ಗಟ್ಟಿ ಬ್ಯಾಕ್ಟೀರಿಯಾಗಳನ್ನ ಇದು ಇನ್ಕ್ರೀಸ್ ಮಾಡುತ್ತೆ. ಮತ್ತೆ ಡೈಜೆಸ್ಟಿವ್ ಜ್ಯೂಸ್ಗಳನ್ನ ಸ್ಟಿಮ್ಯುಲೇಟ್ ಮಾಡಿ ಹೊಟ್ಟೆಯ pH ವ್ಯಾಲ್ಯೂ ಬ್ಯಾಲೆನ್ಸ್ ಇಡ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಯಾಕಂದ್ರೆ ನಿಂಬೆ ಹಣ್ಣಿನ ರಸ ಇರೋದ್ರಿಂದ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಅದರ ಜೊತೆಗೆ ಅದು ನಮ್ಮ ಡೈಜೆಸ್ಟಿವ್ ಎಂಜೈಮ್ಸ್ಗಳನ್ನ ಕ್ರಿಯಾಶೀಲವಾಗಿಡುವ ಕೆಲಸವನ್ನ ಮಾಡ್ತದೆ. ಹಾಗೇನೆ ಈ ಬೆಳ್ಳುಳ್ಳಿಯನ್ನ ಸೇವನೆ ಮಾಡೋದ್ರಿಂದ ಇಮ್ಯುನಿಟಿ ಚೆನ್ನಾಗಾಗುತ್ತೆ. 1-2 ಬೆಳ್ಳುಳ್ಳಿ ಎಸಳನ್ನು ಸೇವನೆ ಮಾಡೋದ್ರಿಂದ ಲಿಪಿಡ್ ಪ್ರೊಫೈಲ್, ಲಿವರ್ ಪ್ರೊಫೈಲು ಸರಿ ಆಗುತ್ತೆ. ಮತ್ತೆ ಒಟ್ಟಿನಲ್ಲಿ
ಬೊಜ್ಜು ಒಬೆಸಿಟಿನ ಕರಗಿಸ್ಲಿಕ್ಕೆ ಇದು ಉಪಯೋಗ ಆಗುತ್ತೆ. ಜಾಯಿಂಟ್ಸ್ ಪೇನ್ ಅಲ್ಲಿ ಇದರ ಕ್ಷೀರಪಾಕ ಉಪಯೋಗ ಆಗುತ್ತೆ. ಹಾಗೇನೆ ವಾತ ಮತ್ತು ಕಫ ವಿಕಾರದಿಂದ ಬರ್ತಕ್ಕಂಥ ಸ್ಕಿನ್ ಅಲರ್ಜಿಗಳಲ್ಲಿ ಈ ಲೆಸನಾದಿ ಕ್ಷೀರಪಾಕವನ್ನು ಸೇವನೆ ಮಾಡೋದು ಉಪಯೋಗ ಆಗುತ್ತೆ. ಪಿತ್ತ ವಿಕಾರದಿಂದ ಬರೋ ಚರ್ಮ ರೋಗಗಳಲ್ಲಿ ಇದನ್ನು ಬಳಸಬಾರ್ದು. ಅದು ಯಾವ ವಿಕಾರದಿಂದ ಬಂದಿದೆ ಅಂತ ಗೊತ್ತಾಗ್ಬೇಕಂದ್ರೆ ವೈದ್ಯರ ಹತ್ರ ಹೋಗಿ ನಾಡಿ ಪರೀಕ್ಷೆ ಮಾಡ್ಕೋಬೇಕು. ಹಾಗೆ ಇದು ನರನಾಡಿಗಳಲ್ಲಿ ಚೈತನ್ಯ ತಂದು ಕೊಡ್ತದೆ. ಹಾಗೂ ಇದೊಂದು ಕಾಮೋತ್ತೇಜಕ ಅಂತ ಹೇಳ್ತಾರೆ. ಯಾರಿಗೆ ಅಂತ ಸಮಸ್ಯೆಗಳಿರ್ತವೆ, ಪರ್ಸನಲ್ ಸಮಸ್ಯೆಗಳು, ಅಂತವ್ರು ಬೆಳ್ಳುಳ್ಳಿಯನ್ನ ಒಂದ್ 4 ಎಸಳು ಬೆಳ್ಳುಳ್ಳಿಯನ್ನ 4 ಲವಂಗದ ಜೊತೆಗೆ ಮಿಶ್ರಣ ಮಾಡಿ ಅಗದಗದ್ ತಿಂದು ಅದಾದ್ಮೇಲೆ ಒಂದು ಸ್ಪೂನ್ ತುಪ್ಪವನ್ನು ತಿನ್ನೋದ್ರಿಂದ ಇದು ವಾಜಿ ಕಾರಣವಾಗಿ ರಸಾಯನವಾಗಿನೂ ಕೂಡ ಕೆಲಸ ಮಾಡುತ್ತೆ. ಅದರ ಜೊತೆಗೆ ಮತ್ತೇನಂತ ಹೇಳಿದ್ರೆ ಇದರ ಸೇವನೆ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಈ ಗಂಟುಗಳು ಕರಗಲಿಕ್ಕೆ ಉಪಯೋಗ ಆಗುತ್ತೆ. ಗುಲ್ಮಗಳು ಅಂತ ಹೇಳ್ತಾರೆ. ಈ ಲೈಪೋಮ ಗಡ್ಡೆಗಳು ಅಲ್ಲಲ್ಲಿ ಎಲ್ಲ ಗಡ್ಡೆಗಳಾಗಿರ್ತವೆ. ಅದೇ ಮುಂದೆ ಕ್ಯಾನ್ಸರಸ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರ್ತವೆ. ಗಂಟುಗಳನ್ನ ಕರಗಿಸ್ಲಿಕ್ಕೆ ಬೆಳಗ್ಗೆ 2 ಸಾಯಂಕಾಲ 2 ಬೆಳ್ಳುಳ್ಳಿ ಹೆಸಳನ್ನು ತಿನ್ನೋದ್ರಿಂದ ಉಪಯೋಗ ಆಗುತ್ತೆ. ಹೀಗೆ ಸಣ್ಣ ಮಕ್ಕಳಿಗಂತೂ ಬಹಳ ಉಪಯೋಗ ಇದು. ಕೆಲವು ಜನ ಮಕ್ಕಳು ರಾತ್ರಿ ಇಡೀ ಎಲ್ಲ ಕೆಮ್ತಿರ್ತಾರೆ ನೋಡ್ರಿ, ಅಂತವ್ರಿಗೆ ಬೆಳ್ಳುಳ್ಳಿ ಹೆಸಳನ್ನು ಸಿಪ್ಪೆ ಸುಲಿದು ಅದನ್ನ ಸೂಜಿ ದಾರದಿಂದ ಒಂದು ಮಾಲೆ ಮಾಡಿ ಮಕ್ಕಳ ಕೊರಳಿಗೆ ಹಾಕೋದ್ರಿಂದ ಅದರ ಸ್ಮೆಲ್ಗೆನೆ ಕೆಮ್ಮು ನಿಲ್ಲುತ್ತೆ. ಮತ್ತೆ ಅದ್ರ ಸ್ಮೆಲ್ಗೆ ಒಳಗೆ ಶ್ವಾಸಕೋಶದಲ್ಲಿ ಮೂಗಿನಲ್ಲಿ ಕಟ್ಟಿರ್ತಕ್ಕಂಥ ಕಫ, ಮೂಗ್ ಕಟ್ಟೋದು, ಶ್ವಾಸಕೋಶದಲ್ಲಿ ಕಟ್ಟೋದು, ಈ ತರ ಎಲ್ಲ ಕಫ ಕಟ್ಟತಲ್ಲ, ಅದು ಉಪಯೋಗ ಆಗುತ್ತೆ. ಆ ಮಾಲೆ ಮಾಡಿ ಕೊರಳಿಗೆ ಹಾಕ್ಬೇಕು ರಾತ್ರಿ ಮಕ್ಕಳಿಗೆ. ಮತ್ತೆ ಕಿವಿ ಸೋರೋದು, ಕಿವಿಲಿ ಗುಯಿ ಅಂತ ಟಿನಿಟಸ್ ಶಬ್ದ ಬರ್ತಿರ್ತಲ್ಲ, ಅಂತವ್ರು ಪ್ರಾರಂಭಿಕ ಅವಸ್ಥೆಯಲ್ಲಿದ್ರೆ ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಒಂದು ಬೆಳ್ಳುಳ್ಳಿನ 4 ರಿಂದ 8 ಬೆಳ್ಳುಳ್ಳಿ ಹೆಸಳನ್ನ ನಾವು ಜಜ್ಜಿ 4 ಚಮಚ ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ ಅದನ್ನ ಶೋಧಿಸಿ ಇಟ್ಕೋಬೇಕು. ಅದನ್ನ ಕಿವಿಗೆ 4 ಹನಿ ಹಾಕೋದ್ರಿಂದ ಕಿವಿ ಸೋರೋದು, ಕಿವಿ ನೋವು ಸಮಸ್ಯೆ ಕಮ್ಮಿ ಆಗತ್ತೆ. ಹಾಗೇನೆ ಕಿವಿಲಿ ಹೋಲಾಗಿರೋರು ಈ ಡ್ರಾಪ್ ಅನ್ನ ಹಾಕಬಾರ್ದು. ವೈದ್ಯರ ಸಲಹೆ ಪಡ್ಕೊಂಡು ಕಿವಿಲಿ ಹೋಲಾಗದೇ ಇದ್ರೆ ಹಾಕಬಹುದು, ಕಿವಿಲಿ ಹೋಲಾದ್ರೆ ಹಾಕಬಾರ್ದು. ಇದಿಷ್ಟು ಈ ಒಂದು ಬೆಳ್ಳುಳ್ಳಿ ಪ್ರಯೋಜನಗಳು. ಇನ್ನೂ ಹಲವಾರು ಪ್ರಯೋಜನಗಳಿದಾವೆ. ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ಹಂಚ್ಕೊಂಡಿದ್ದೇನೆ. ನೆನಪಾಗಿರೋದು ಈ ಕ್ಷಣದಲ್ಲಿ ನಾನು ನೆನಪಾಗಿರೋದು ಹಂಚ್ಕೊಂಡಿದ್ದೇನೆ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮೂಲಕ ತಾವು ಪ್ರಶ್ನೆ ಕೇಳ್ಬೋದು. ಮತ್ತೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಆಯುರ್ವೇದ ಯೋಗ ಚಿಕಿತ್ಸೆಯ ಮೂಲಕ ನಾವು ಪರಿಹಾರ ಕಂಡುಕೊಳ್ಬಹುದು. ಅಂತ ಆಯುರ್ವೇದ ಚಿಕಿತ್ಸೆಯ ತರಬೇತಿಯನ್ನ SSLC PUC ಓದಿರೋ ಮಕ್ಕಳಿಗೆ ನಾವು ಉಚಿತವಾಗಿ ಕೊಡ್ತಾ ಇದ್ದೇವೆ. ಅವರಿಗೆ ಡಿಪ್ಲೊಮಾ ಪಂಚಕರ್ಮ ಥೆರಪಿ ಅಂತ ಒಂದು ಕೋರ್ಸ್ ಮಾಡಿಸಿ, ಅದು ಸರ್ಟಿಫಿಕೇಶನ್ ಇರ್ತದೆ. ಯಾಕಂದ್ರೆ ಸರ್ಟಿಫಿಕೇಟ್ ಇದ್ರೆ ಮಾತ್ರ ನೀವು ಹೊರಗಡೆ ಕೆಲಸ ಮಾಡ್ಲಿಕ್ಕೆ ಆಗೋದು. ಹಾಗೆ 1.5 ವರ್ಷ ಉಚಿತ ತರಬೇತಿ, ಊಟ, ವಸತಿಯ ಜೊತೆಗೆ ಆ ಪಂಚಕರ್ಮ ಸರ್ಟಿಫಿಕೇಟ್ ಅನ್ನು ಕೂಡ ನಮ್ಮ ಆಶ್ರಮದಿಂದ ತಮಗೆ ನಾವು ಕೊಡಿಸ್ತೇವೆ. ಅದಕ್ಕೆ ತಾವು ಆಸಕ್ತಿ ಇದ್ರೆ SSLC PUC ಆದ್ಮೇಲೆ ಮುಂದೆ ದುಡಿಲಿಕ್ಕೆ ಯಾವ್ದು ಕೆಲಸ ಸಿಗ್ತಿರೋದಿಲ್ಲ, ಮತ್ತೆ ಓದ್ಲಿಕ್ಕೂ ಕೂಡ ನಮ್ಮಲ್ಲಿ ದುಡ್ಡು ಇರೋದಿಲ್ಲ ಅಂತ ಮಕ್ಕಳು, ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಇದೊಂದು ಅವಕಾಶ. ನಿಮ್ಮ ಅಕ್ಕಪಕ್ಕದಲ್ಲಿ ಅಂತವ್ರು ಇದ್ರೆ ನೇರವಾಗಿ ನಮ್ಮ ಆಶ್ರಮದ ನಂಬರ್ ಕೆಳಗಡೆ ಬರ್ತದೆ, ಸಂಪರ್ಕ ಮಾಡಿ ಆಶ್ರಮಕ್ಕೆ ಕಳಿಸ್ಬೋದು. ಆದ್ಮೇಲೆ ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತದೆ. ಕಾಯಿಲೆ ಬಂದವರು ಬರಬಹುದು, ಕಾಯಿಲೆ ಬರಬಾರ್ದು ಅನ್ನೋರು ಕೂಡ ಆ ಶಿಬಿರಕ್ಕೆ ಭಾಗವಹಿಸಿದರೆ ಆರೋಗ್ಯ ಮತ್ತು ನೆಮ್ಮದಿಯಿಂದ ಬದುಕಲಿಕ್ಕೆ ಏನು ಆಹಾರ, ಏನು ಜೀವನ ಪದ್ಧತಿಯನ್ನು ನಾವು ನಡೆಸಬೇಕು, ಪ್ರಾಣಾಯಾಮ, ಯೋಗ, ಧ್ಯಾನದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೂಡ ನಾವು ಅಲ್ಲಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣ.